ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಈ ಜಾಗದೊಂದಿಗೆ. ಸಹ್ಯಾದ್ರಿ ಹೆಬ್ಬಾಗಿಲು ಎಂದೇ ಕರೆಯಲ್ಪಡುವ ಒಂದು ಜಿಲ್ಲೆ, ಅದು ಶಿವಮೊಗ್ಗ ಜಿಲ್ಲೆ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಬಂದಿದ್ದೀವಿ. ಇಲ್ಲಿ ಆನೆಗಳನ್ನೆಲ್ಲ ಸ್ನಾನ ಮಾಡಿಸ್ತಾರೆ. ಬನ್ನಿ, ಜರ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಮತ್ತು ಇಲ್ಲಿ ಎಂಟ್ರಿ ಫೀಸ್ ಕೂಡ ಇರುತ್ತೆ. ವಿದೇಶಿಯವರಿಗೆ 100 ರೂಪಾಯಿ ತಗೊಳ್ತಾರೆ, ಸ್ವದೇಶಿಯವರಿಗೆ 50 ರೂಪಾಯಿ ತಗೊಳ್ತಾರೆ. ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು ಅಂತಂದರೆ 100 ರೂಪಾಯಿ ಕೊಡಬೇಕಾಗತ್ತೆ. ಅಲ್ಲಿ ನೋಡಿದ್ರಲ್ಲ, ಆನೆಗಳನ್ನೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಫಸ್ಟ್ ಟೈಮ್ ನಾನು ಇಷ್ಟೊಂದು ಆನೆಗಳನ್ನು ಒಟ್ಟಿಗೆ ನೋಡ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಇದೆ. ಮತ್ತಿರೋದ್ರೆ ಸಾಕಿತ್ತು ಲಾಸ್ಟ್ ಟೈಮ್ ಎಲ್ಲ ಬೋರ್ಡೆಲ್ಲ ಇತ್ತು ಸರ್. ಬೋರ್ಡ್ ಇತ್ತು, ಮೊದಲು ಬಿಡಿಸ್ತಿದ್ದೋ ಅವಾಗ ಅಲ್ಲಿವರೆಗೂ ಬಿಡ್ತಿದ್ರು. ಇಲ್ಲಿ ಆಶೀರ್ವಾದ ಮಾಡ್ತಿದೆ, ಇಲ್ಲಿ ಬಂದು ಎಲ್ಲ ಕಟ್ ಮಾಡಿದ್ರು. 10 ವರ್ಷ ಪ್ರಾಫಿಟ್ಗಳು ಒಬ್ಬರು ನೋಡ್ಕೋಬೇಕು, ಒಬ್ಬರು ಮೇಂಟೈನ್ ಮಾಡೋ ಸಮಸ್ಯೆ. 10 ವರ್ಷ ಮೇಲ್ಪಟ್ಟ ದೊಡ್ಡವೆಲ್ಲ ಇಬ್ಬರು ಬೇಕು. 10 ವರ್ಷ ಆದಮೇಲೆ ಸ್ವಲ್ಪ ಗಾಂಚಲಿ ಆಗೋಯ್ತು ಜಾಸ್ತಿ, ಕಡಲ್ ಬರಲ್ಲ. ಆ ಟೈಮ್ಗೆ ಇಬ್ಬರು ಬೇಕು. ಅಲ್ಲಿವರೆಗೂ ನಿಮಗೆ ಫ್ರೆಂಡ್ ಅಂತ ಇವಾಗ ಕಾಡಲ್ಲಿ ಹೋಯ್ತು, ನಾವು ಕಾಣ್ತು ಅಂದ್ರೆ ಓಡ್ ಬರ್ತವೆ. ಒಬ್ಬರೇ ಇದ್ರೆ ಸಮಸ್ಯೆ ಇಲ್ಲ ಸರ್, ಒಬ್ಬರೇ ಇದ್ರೆ ನೋಡ್ಕೋಬೋದು. ಚೇಂಜ್ ಮಾಡ್ತಾ ಇದ್ರೆ ಕಷ್ಟ. ಅವ್ರು ಅಡ್ಜಸ್ಟ್ ಆಗ್ಬೇಕಾದ್ರೆ ಸುಮಾರು ದಿನ ಇರುತ್ತೆ. ನಿಮಗೂ ಡೇಂಜರ್ ಇರುತ್ತಲ್ಲ ಸರ್. ನಮಗೂ ಈಗ ಕಾಡನ್ನ ಜೊತೆ ಇಟ್ಕೊಂಡ್ರೆ ತರಕ್ಕಾಗಲ್ಲ. ಬಿಟ್ಬಂದು ಮತ್ತೆ ಬಿಟ್ಟು ಬರ್ತೀವಿ, ಮಧ್ಯಾಹ್ನ ಹೋಗ್ತೀವಿ. ಒಂದು 2 ಗಂಟೆ 2:30 3 ಗಂಟೆ ಹೋಗ್ತೀವಿ. ಏನಾದ್ರು ವಾಪಸ್ ಏನಾದ್ರು ಬಿಟ್ಟಿದ್ರೆ ಮತ್ತೆ ಹತ್ರ ತಂದು ಬಿಟ್ಟಿರ್ತೀವಿ. ನಾಳೆಗೆ ಇದೆ ಅದು ಕಾಡಂತ ಆ ಕಡೆ ಬಿಟ್ಟಿಲ್ಲ ಅಲ್ಲಿ. ಹಾಂ ಸರ್, ರೋಡಿಂದ ಆ ಕಡೆ ಸರ್. ಆ ಕಡೆ ಎಷ್ಟೊತ್ತಿಗೆ ಹೋಗಿ ಮೇಯ್ಕೆ? 1 ಗಂಟೆಗೆ ಹೋಗಿ 1 ಗಂಟೆಗೆ ಹೋಗಿ ಬೆಳಗ್ಗೆ 6 ಗಂಟೆ ಕಡಲೆ. ನೈಟಲ್ಲೆಲ್ಲ ಕಡಲೆ. ಅದು ಕಾಡೋದು ಕಟ್ಟಲ್ಲ, ಕಾಡನೆಗಳೆಲ್ಲ ಕಟ್ಟಾಕಿ ಹೊಡೆದ್ಬಿಡ್ತಾವೆ. ಬೇಡಿ ಹಾಕಿ ಬಿಟ್ಬಿಡೋದು. ಚೈನ್ ಸೈಡ್ ಬಿಟ್ಬಿಡೋದು. ಆ ಚೈನು ನಮಗೆ ಟ್ರ್ಯಾಕ್ ಮಾಡ್ಕೊಂಡು ಹೋಗುತ್ತೆ. ಅದು ಟ್ರ್ಯಾಕ್ ಬೆಳಗ್ಗೆ ಹೋಗುತ್ತೆ. ಫುಲ್ ಮೇಲ್ಮೇಲೆ ಹಾಕಿರ್ತೀವಿ. ಫುಲ್ ಮೇಲ್ಮೇಲೆ ಹಾಕಲ್ಲ, ಕೆಳಗಡೆ ಬಿಟ್ಟಿರ್ತೀವಿ. ಈಗ ಮೇಲ್ಮೇಲೆ ಹಾಕೋ ಹೋಗ್ತೀವಿ, ಅದು ಎಳ್ಕೊಂಡು ಹೋಗುತ್ತಲ್ಲ, ಅದೇ ಟ್ರ್ಯಾಕ್ ನಮಗೆ ಬೆಳಗ್ಗೆ. ಮಾರ್ಕಲ್ಲಿ ಹೋಗ್ತೀವಿ, ಎಲ್ಲೋಗಿದ್ದೀವಿ. ಅದು ಜೀಪ್ ರೋಡಲ್ಲಾಗಲ್ಲ, ಎಲ್ಲಿ ಮೇಯ್ಕೊಂಡು ಎಲ್ಲಿ ಬೇಕು ಅಲ್ಲಿ ಮೇಯ್ಕೊಂಡು ಹೋಗುತ್ತೆ. ಆ ಟ್ರಾಕಲ್ಲಿ ಎಲ್ಲ ನೋಡ್ತೀವಿ, ಶಾರ್ಟ್ ಕಟ್ ಹೊಡಿತೀವಿ. ಇಲ್ಲಿ ಹೋಗಿರ್ತಂತ ಗೊತ್ತಿರುತ್ತೆ ನಮಗೆ. ನೀರು ಕೆರೆಗೆರೆ ಹೋಗಿರ್ತೇವೆ, ಅಲ್ಲಿ ಹೋಗಿ ಇರ್ತಾರೆ. ಎಷ್ಟು ಕಿಲೋಮೀಟ್ರ್ ಯಾವುದು? ಹಾಂ, ಎಷ್ಟು ಕಿಲೋಮೀಟ್ರ್ ಹೋಗಿರುತ್ತೆ? ನಾವು ಒಂದು 3 ಕಿಲೋಮೀಟ್ರ್ ಬಿಡ್ತೀವಿ. ಒಂದು 5 ರಿಂದ 6 ಕಿಲೋಮೀಟ್ರ್ ಹೋಗಿರುತ್ತೆ. ಡೈಲಿ ಒಂದು 10 ಕಿಲೋಮೀಟ್ರ್ ಮತ್ತೆ ಬರ್ತವೆ. ಹುಡುಕಿ ಬರೋಲ್ಲ, ಮೇಯ್ಕೊಂಡು ಹೋಗ್ತಾ ಕರ್ಕೊಂಡ್ಬರ್ಬೇಕು ನಾವು. ಅವು ಬರೋದಾಗಿದ್ರೆ ನಮ್ಗೆ ಹೇಳ್ತೇವೆ, ನೇಮಿಸ್ತಾ ಇರಲಿಲ್ಲ. गाय मुके नहीं वजन सर ಇದು 1 ವರ್ಷ 2 ತಿಂಗಳು. ಅದು ಪಕ್ಕದ ಅಲ್ಲಿ ಇನ್ನೊಂದು ದೊಡ್ಡದಿದಲ್ಲ, ಅದು 2 ವರ್ಷ. 7 ವರ್ಷ. ಸಣ್ಣ ಅಂತಂದರೆ ಇಬ್ಬರು ನಾವು ಫುಲ್ಲು ದಪ್ಪ ಇರ್ತೀವಲ್ಲ. ಅಲ್ಲಿ ಹೋಗಿ ಸ್ನಾನ ಮಾಡೋದಕ್ಕೆ ಎಲ್ಲ ಮನೆಗಳು ಇಲ್ಲಿ ಬರ್ತವೆ. ನೋಡಿ, ಚಿಕ್ಕ ಆನೆ ಮರಿಗಳು ಕೂಡ ಇದ್ದಾವೆ. 12 ಗಂಟೆ ತನಕ ಮಾತ್ರ ಇಲ್ಲಿ ಇರ್ತದೆ. 12 ಗಂಟೆ ಆನೆಗಳ
ಖರೀದಿ ಮಾಡಬೇಕು ಅಂತಂದರೆ ಶನಿವಾರ ಭಾನುವಾರ ಮಾತ್ರ ಇರುತ್ತೆ, ಬೇರೆ ದಿನಗಳಲ್ಲಿ ಇರಲ್ಲ. ते ओढच नाही आणि ते चेन मस्त वजन बसल्याचं मस्त ओढत पडे सर्व बनवतात ते पण हागून जाईल. सहा नाणे पडपे तू कितले बरे असतं खरपून घेतात पडते. येतच म्हणून तसं करतच नाही. Karpone iರುತ್ತೆ. ಸ್ನಾನ ಮಾಡಿದ್ಮೇಲೆ ಎಲ್ಲ ಆನೆಗಳು ಇಲ್ಲಿ ಬರ್ತವೆ. ಕೂಡ ಇದ್ದಾವೆ. ಮತ್ತೇನು ಗೊತ್ತಾ, ಇಲ್ಲಿ ಒಂದೊಂದು ಆನೆ ಹತ್ರ ಒಂದೊಂದು ಬೋರ್ಡ್ ಹಾಕಿಸ್ತಾ ಇದ್ದಂತೆ. ಮತ್ತೆ ಆನೆ अशी होतं नक्कीच बोला अशी होतास की अशाच करतास की तर मोस्टली एक काही गो ಬೇಗ ಬರಕ್ಕೆ ಹೇಳು ಪಾಪ. ಸಾನು ತೆಗೆ ತೆಗೋತಾನೆ ಅಂತ ತೆಗೆ ಕೊಡೋದು ತೆಗೆ ದೇಗ್ಲಕ್ಕ ತೆಗೆ ಕರ್ಕೊಂಡು ತರಿಸ್ಬೇಕು ನಾನು ತಿಕ್ಕಿಸ್ಕೊಳ್ತೇನೆ.
ಭಾರಿ ಬರೆಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಆನೆ ಬಿಡಾರ ಸಕ್ಕರೆ ಬೈಲು. ಇದು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಪುತ್ತೂರು ಗೀಳೆ ಸೆಲ್ಫಿಗೆ ನಕ್ಕ